ಇದು ನೇರವಾಗಿ ಕಾಣುವಂಥದ್ದು ಹಿಂದೂಗಳ ಮೇಲೆ ಇದೊಂದು ಭಾವನಾತ್ಮಕವಾದಂತಹ ಧಕ್ಕೆ ತರುವಂಥದ್ದನ್ನ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಯಾವಾಗ ಈ ದೇಶದಲ್ಲಿ ಹಿಂದೂಗಳು ಒಗ್ಗೂಡಿ ಇದ್ದಾರೆ ಅಂತ ಅನ್ಸುತ್ತೆ, ಅವಾಗ ಇಂಥ ಶಕ್ತಿಗಳು ಕೈವಾಡಗಳು ನಡೆಯುವಂಥದ್ದು, ಷಡ್ಯಂತ್ರಗಳು ನಡೆಯುವಂಥದ್ದು ನಮ್ಮ ಕಣ್ಮುಂದೆ ನೋಡ್ತಾ ಇದೀವಿ ಎಷ್ಟೋ ವರ್ಷಗಳಿಂದ. ನನಗೆ ಅನ್ನಿಸ್ತಾ ಇರೋದು ಬಹಳ ವಿಶೇಷವಾಗಿ ಇಲ್ಲಿ ಕೇರಳ, ಇದು ನಾನು ನೋಡ್ತಾ ಇರೋಂಗೆ ಆ ಯೂಟ್ಯೂಬರ್ಸು ಅಥವಾ ಈ ಸೋಷಿಯಲ್ ಮೀಡಿಯಾದನ್ನ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ, ಈ ಕೇರಳ ಮೂಲದವ್ರನ್ನ ಒಂದ್ ಸ್ವಲ್ಪ ನಾವು ಬಲವಾಗಿ ಇದನ್ನ ತನಿಖೆ ಮಾಡಬೇಕು ಅಂತ. ಆ ಕೇರಳದಲ್ಲಿ ಯಾವಾಗ ಹಿಂದೂಗಳನ್ನ ಕನ್ಸಾಲಿಡೇಟ್ ಆಗ್ತಾ ಇದೆ, ನೀವು ಕಳೆದ ಕೇರಳದ ಚುನಾವಣೆ ನೋಡಿದಾಗ ಆ ಚುನಾವಣೆಯಲ್ಲಿ 15% ನಮ್ದು ಬಿಜೆಪಿಗೆ ಕನ್ಸಾಲಿಡೇಟ್ ಆಯ್ತು. ಅವಾಗ ಅನ್ನಿಸ್ತು ಅವರಿಗೆ ಇದು ಅಲ್ಲಿ ಹೊಡಿಬೇಕು ಅಂದ್ರೆ ಇದಕ್ಕೆ ಶಕ್ತಿ ಕೊಡುವಂತ ಅಕ್ಕಪಕ್ಕ ರಾಜ್ಯಗಳಲ್ಲೂ ಕೂಡ ಹೊಡೆಯುವಂಥದ್ದನ್ನ ಆಗಬೇಕು ಅಂತ ಹೇಳಿ ಇಲ್ಲಿ ವ್ಯವಸ್ಥಿತವಾದಂತ ಇದು ಸೌಜನ್ಯ ಕೇಸ್ ಆಗಿದೆ 12-13 ವರ್ಷ. ಅದಕ್ಕೇನು ಕಾರಣ ಇಲ್ಲ. ಈಗ ಒಬ್ಬ ಅನಾಮಧೇಯ ಅವ್ರು ಬಂದು ಹೇಳಿರುವಂಥದ್ದು ಅವ್ರ ಬಗ್ಗೆ ಏನು ನಮಗ್ ಬರ್ತಾ ಇರೋಂಥದ್ದು ಇನ್ಫಾರ್ಮೇಶನ್ ಏನು, ಈಸ್ ಎ ಕನ್ವರ್ಟೆಡ್ ಕ್ರಿಶ್ಚಿಯನ್. ನೇರವಾಗಿ ಅವ್ರು ಕನ್ವರ್ಟೆಡ್ ಕ್ರಿಶ್ಚಿಯನ್, ಅವ್ರು ಎಷ್ಟು ಮದುವೆ ಆಗಿದ್ದಾರೆ. ನಾವ್ ಯಾರಾದ್ರೂ ಒಬ್ರು ಹೆಂಗಾಗಿದೆ ಅಂದ್ರೆ ಈ ಸರ್ಕಾರದ ಸ್ಥಿತಿ ಏನಾಗಿದೆ ಅಂದ್ರೆ, ಒಬ್ಬ ಕಳ್ಳ ಈ ಚಿನ್ನ ಕದ್ದಿ ಯಾವ್ದೋ ಅಂಗಡಿ ಕೊಡೋದು ಬೇರೆ ಅಂಗಡಿಗೆ, ಹೇಳೋವಂಥದ್ದನ್ನ ಬೇರೆ ಕಡೆ. ಆ ಕಳ್ಳ ಏನ್ ಮಾಡ್ತಾನೆ ಅಂದ್ರೆ, ಯಾರ ಹತ್ರ ದೊಡ್ಡವ್ರು ಇರ್ತಾರೆ, ಯಾರು ಒಂದ್ ಸ್ವಲ್ಪ ತಾಳ್ಮೆಯಿಂದ ಒಂದ್ ಸ್ವಲ್ಪ ಗೌರವಕ್ಕೆ ಹೆದರ್ತಾರೆ ಅಂತವ್ರಿಗೆ ಹೋದ್ರೆ ಬ್ಲಾಕ್ ಮೇಲ್ ಮಾಡ್ಬೋದು ಅಂತ ಹೇಳಿ ಚಿನ್ನ ಇಂಥ ಅಂಗಡಿ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ತನಿಖೆ ಈ ಸರ್ಕಾರ ಇಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ತನಿಖೆ ಆ ಅಂಗಡಿಯವನ ಮೇಲೆ ಮಾಡ್ತಾರೆ, ಆ ಕಳ್ಳನ ಮೇಲೆ ಮಾಡಲ್ಲ. ಅವನ ಹಿಂದಿನ ಹಿಸ್ಟ್ರಿ ಏನು, ಅವನು ಎಂತವನು ಅಂತಾನೆ ಮಾಡಲ್ಲ. ಇದೇ ತರ ಈ ಕಳ್ಳನನ್ನ ತಗೊಂಬಂದು ಇವತ್ತು ಅವನು ಹೇಳಿದ್ದನ್ನೆಲ್ಲ ಗುಂಡಿ ತೆಗೆಯೋದಾದ್ರೆ, ಮೂಡಾದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದನ್ನೆಲ್ಲ ಯಾಕೆ ಮಾಡ್ಲಿಲ್ಲ, ಅವರು ಯಾಕೆ ನೋಡ್ಲಿಲ್ಲ, ತಕ್ಷಣ ಕ್ಲೀನ್ ಚಿಟ್. ಆ ತರದನ್ನ ಈ ಸರ್ಕಾರ ಇದೊಂದ ನೀತಿ. ಒಂದ್ ಕಡೆ DCM ಒಂದ್ ರೀತಿ ಹೇಳೋದು, ಒಂದ್ ಕಡೆ CM ಇದೊಂಥರ ಅವರಿಬ್ರು ಸೇರಿ ಜುಗಲ್ಬಂದಿ ಆಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ ನಮ್ಗೆ. ನಾನು ಅದನ್ನ ಹೇಳ್ತಿರೋದು, ಕಳ್ಳರಿಗೆ ಈ ಟೆರರಿಸ್ಟಿಗೆ ನೀವು ಪ್ರೊಟೆಕ್ಷನ್ ಕೊಡ್ಕೊಂಡು ಅವ್ರು ಹೇಳ್ದಂಗೆ ಕೇಳೋದಾಗ್ಬಿಟ್ರೆ ಈ ದೇಶ ಮುಂದೆ ಅಧೋಗತಿಗೆ ಆಗುತ್ತೆ. ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕಿತ್ತು, ಅವ್ರ ತನಿಖೆ ಆಗ್ಬೇಕಿತ್ತು, ಅವ್ರ ಬ್ಯಾಂಕ್ ಅಕೌಂಟ್ ಏನೇನು ಅಂತ ಸ್ಥಿತಿಗತಿಗಳನ್ನ ನೋಡ್ಬೇಕಿತ್ತು, ಅವರ ಹಿಂದೆ ಮಾಡಿದಂತ ಕೆಲಸಗಳು ಏನು ಅಂತ ನೋಡ್ಬೇಕಿತ್ತು. ಇದು ಹಿಂದೂಗಳ ಮೇಲೆ ಆಗ್ತಿರೋಂತ ಆಕ್ರಮಣಕ್ಕೆ ಇದೊಂದು ದೊಡ್ಡ ಶಕ್ತಿ ಇದ್ರ ಹಿಂದೆ ಇದೆ. ನಾವು ತಾಳ್ಮೆಯಿಂದ ಇದ್ವಿ ಇಷ್ಟು ದಿನ, ಬೇಡ ಆ ರೀತಿಯಾದಂಥದ್ದನ್ನ ಇಲ್ಲಿನ ಧರ್ಮಾಧಿಕಾರಿಗಳು ಬಹಳ ತಾಳ್ಮೆಯಿಂದ ಏನೇ ತನಿಖೆ ಆಗಲಿ, ಅವ್ರು ತಪ್ಪಿದ್ರೆ ನಾ ರೆಡಿ ಇದ್ದೀನಿ ಅಂತ ಹೇಳುವಂತ ಮನೋಭಾವ ಇರುವಂತ ಧರ್ಮಾಧಿಕಾರಿಗಳು ಈ ಕ್ಷೇತ್ರ, ಈ ಪುಣ್ಯ ಕ್ಷೇತ್ರದ ಗೌರವವನ್ನ ನಾವು ಖಂಡಿತ ಕಾಪಾಡ್ತೀವಿ. ಅದನ್ನ ಬಿಡೋದಿಲ್ಲ. ಭಾರತೀಯ ಜನತಾ ಪಕ್ಷ, ಈ ಹಿಂದೂ ಸಮಾಜ, ನಮ್ಮ ಭಾವನೆಗಳಿಗೆ ಧಕ್ಕೆ ಯಾವಾಗ ಈ ದೇಶದಲ್ಲಿ ಆಗುತ್ತೆ, ನಾವು ಪುಟದಲ್ಲಿ ಹೇಳ್ತು ಇದನ್ನ ವಿರೋಧ ಮಾಡುವಂಥದ್ದನ್ನು ಮತ್ತೆ ಸರಿ ದಾರಿಗೆ ತಗೊಂಡೋಗುವಂಥದ್ದು. ನಾನು ತಮ್ಮ ಮೂಲಕ ಹೇಳೋದು, ಹಿಂದೂಗಳು ಸುಮ್ಮನಿರ್ಬೇಡಿ. ಸುಮ್ಮನಿದ್ರೆ ಈ ದೇಶ ನಮ್ಮ ದೇಶ ಆಗಿ ಉಳಿಯಲ್ಲ. ಇಡೀ ಪ್ರಪಂಚದಲ್ಲಿ ಇದೊಂದೇ ದೇಶ ಹಿಂದೂಗಳಿಗೋಸ್ಕರ. ನಾವು ನಂಬಿರೋವಂಥದ್ದು ಹಿಂದೂಗಳು ಅಂದಾಗ ಇದೊಂದು ಧರ್ಮ ಅಲ್ಲ, ಇದೊಂದು ವೇ ಆಫ್ ಲೈಫ್. ನಾವು ಸರ್ವೇ ಜನ ಸುಖಿನೋ ಭವಂತು, ಇಡೀ ಪ್ರಪಂಚ ನಮ್ದು ಒಂದು ಕುಟುಂಬ ಇರೋವಂಥದ್ದು ನಂಬಿರೋವಂಥದ್ದು ಹಿಂದೂಗಳು. ನಮ್ಮ ತಾಳ್ಮೆನ ನೀವು ಹೆಚ್ಚೊತ್ತು ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.